ಹಾಗಾದ್ರೆ ಕಂಬದಿಂದ ನರಸಿಂಹ ಹೇಗೆ ಬಿಟ್ಟು ಬಂದ? ನರಸಿಂಹ ಯಾರು? ಆ ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಿ ಒಂದು ಸಾಮಾನ್ಯ ಕಂಬ, ಭಕ್ತಿಯ ಒಂದು ಭಾವ ಇದೆಯಲ್ಲ, ಪೌರಾಣಿಕವಾಗಿ ನೋಡಿದಾಗ ಸರ್ ನಮಸ್ಕಾರ. ಸರ್, ಅದು ಲಿಂಗದಿಂದ ಉದ್ಭವವಾದ ಶ್ರೀ ರೇಣುಕರ ವೈಜ್ಞಾನಿಕ ವಿವರಣೆ ಅಂತ ಒಂದು ಮಾಡಿದ್ವಲ್ಲ ಅವಾಗ ವಿಡಿಯೋ, ಅದ್ರಲ್ಲಿ ಮತ್ತೊಬ್ರು ಪ್ರಶ್ನೆ ಕೇಳಿದ್ದಾರೆ, ಕಂಬದಿಂದ ಈಗ ಲಿಂಗದಿಂದ ರೇಣುಕರು ಹುಟ್ಟು ಬಂದ್ರು, ಹಾಗಾದ್ರೆ ಕಂಬದಿಂದ ನರಸಿಂಹ ಹೇಗೆ ಹುಟ್ಟು ಬಂದ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು, ಹಾಲ್ಸ್ವಾಮಿ ಹಿರೇಮಿಟ್ ಅಂತ. ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ನಾವಲ್ಲಿ ಲಿಂಗದಿಂದ ಪ್ರಕಟವಾದವರು ಅಥವಾ ಹೆಂಗೆ ಆ ಒಂದು ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಮಾಡಿದ ಕುಚೋದಕ್ಕೆ ಕರೆಕ್ಟ್ ಆಗಿ ವೈಜ್ಞಾನಿಕ ಉತ್ತರವನ್ನು ಕೊಟ್ಟರೆ ಕಲ್ಲಿನಿಂದ ಹೆಂಗೆ ಬರ್ತಾರೆ ಅಂತ ಹೇಳಿ ಇಲ್ಲಿ ಕಂಬದ ಕೇಳ್ತಾ ಇದಾರೆ. ಎಲ್ಲ ದೇವಾನ ದೇವತೆಗಳು ಪ್ರಕಟ ಆಗೋದು ಅದೇ ಒಂದು ಪ್ರೋಸೆಸ್ ಮೂಲಕ. ಯಾಕಂದ್ರೆ ಎಲ್ಲ ದೇವಾನ ದೇವತೆಗಳು ಕೂಡ ಅದು ಎನರ್ಜಿ ಫೀಲ್ಡ್. ಅದು ಆ ಎನರ್ಜಿ ಫೀಲ್ಡ್ ನಾವೇನು ಈ ನಮ್ಮ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಂತ ಏನ್ ನೋಡ್ತೀವಲ್ಲ, ಎಲ್ಲದಕ್ಕೂ ಬೇಸಿಸ್ ಅಂತ ಏನ್ ನೋಡ್ತೀವಲ್ಲ, ಅವೆಲ್ಲವೂ ಕೂಡ ಈ ಫೀಲ್ಡ್ಗಳು. ಅಂದ್ರೆ ಅದು ಪಾರ್ಟಿಕಲ್ ಅಂತ ನಾವು ಕರೆದು ಕೂಡ ಫೀಲ್ಡ್ ಮೇಲೆ ಹೊರತು ಒಂದು ವೈಬ್ರೇಷನ್ ಮಾತ್ರ ಅದು. ಸೊ ಎಲ್ಲ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಎನರ್ಜಿ ಇದೆ. ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಕಣವೂ ಕೂಡ ಎನರ್ಜಿ ಫೀಲ್ಡ್. ಅದು ಅಂದ್ರೆ ಕಣ ಅಲ್ಲ, ಅದು ನಾವು ಫಿಸಿಕಲ್ ಕಣ ಅಲ್ಲ, ಅದು ಎನರ್ಜಿ ಫೀಲ್ಡ್ ಅದು ವೈಬ್ರೇಷನ್ಸ್ ಇರುತ್ತೆ. ಅದೇ ರೀತಿ ಅಲ್ಲೂ ಕೇಳ್ತಾ ಇದಾರೆ, ಹಿಂಗೆ ನರಸಿಂಹ ಹೆಂಗ್ ಬಂದ? ನರಸಿಂಹ ಯಾರು? ನರಸಿಂಹ ವಿಷ್ಣುವಿನ ವಿಷ್ಣು ಏನು ಸೈಂಟಿಫಿಕಲಿ ವಿಷ್ಣು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಶಾಸ್ತ್ರೀಯವಾಗಿ ಅದನ್ನ ಹೇಳ್ತಾ ಬರ್ತಾರೆ, ವಿಷ್ಣುವನ್ನ ಸಂಕರ್ಷಣ ಶಕ್ತಿ ಅಂತ ಕರ್ತಾರೆ. ಸಂಕರ್ಷಣ ವಿಕರ್ಷಣ ಅಂತ ಎರಡು ಶಕ್ತಿ. ಸಂಕರ್ಷಣ ಅಂದ್ರೆ ಆಕರ್ಷಣೆ ಮಾಡುವಂತ ಸೆಳೆಯುವಂತ ಶಕ್ತಿ, ವಿಕರ್ಷಣ ಅಂದ್ರೆ ಅದಕ್ಕೆ ವಿರುದ್ಧವಾದ. ಈ ಸಂಕರ್ಷಣ ಶಕ್ತಿಯನ್ನು ವಿಷ್ಣು ಅಂತ ಕರೆಯುತ್ತೆ. ಈ ಸಂಕರ್ಷಣ ಜನರಲಿ ನಾವು ವಿಷ್ಣು ಅಂದ್ರೆ ಎಲ್ಲ ಸೃಷ್ಟಿಯನ್ನ ಮೇಂಟೈನ್ ಮಾಡ್ತಾ ಇರೋನು, ಸೃಷ್ಟಿಯ ಪ್ರತಿ ಕಣದಲ್ಲಿರುವ ಒಂದು ಬ್ಯಾಲೆನ್ಸಿಂಗ್ ಶಕ್ತಿ ಅಥವಾ ಅದೊಂದು ಸೃಷ್ಟಿಯ ಶಕ್ತಿ, ಸೃಷ್ಟಿಯನ್ನ ಒಟ್ಟಿಗೆ ಹಿಡಿದಿಟ್ಟಿರೋನು ಅಂತ ಭಾವಿಸ್ಬೋದು. ಹಿಡಿದಿಟ್ಟಿರೋದು ಯಾವ್ದು? ಸಂಕರ್ಷಣ ಶಕ್ತಿ ಅಂತ ಹೇಳ್ತಾರೆ. ಆ ಹಿಡಿದಿಟ್ಟಿರುವಂತ ಆ ತತ್ವ ಎಲ್ಲ ಕಡೆ ಇದೆ. ಅದು ಈ ಎಲೆಕ್ಟ್ರಾನ್ ಕೂಡ ನಾವು ಹೇಳಿದ್ನಲ್ಲ, ಒಂದ್ ಕಡೆಯಿಂದ ಮಾಯ ಆಗಿ ಇನ್ನೊಂದ್ ಕಡೆ ಪ್ರಕಟ ಆಗುತ್ತೆ. ಎಲೆಕ್ಟ್ರಾನ್ ಒಂದ್ರಿಂದ ಒಂದ್ ಕಡೆ ಹಿಂಗೆ ಹೋಗಲ್ಲ, ಅದು ಇಲ್ಲಿ ಮಾಯ ಆಗುತ್ತೆ ಅಲ್ಲಿ ಪ್ರಕಟ ಆಗುತ್ತೆ. ಹಂಗೇನೆ ಈ ಯಾಕೆ ಇಲ್ಲಿಂದ ಮಾಯ ಅಲ್ಲಿ ಯಾಕೆ ಬಂತಂದ್ರೆ ಮಧ್ಯದ ಒಂದು ಫೀಲ್ಡ್ ಇದೆ, ಅಲೆಗಳು. ಅಲೆಯನ್ನು ಒಂದ್ ಅಲೆ ಇಲ್ಲಿ ತಡೆದ್ರೆ ಅಲ್ಲಿ ಅಲೆ ಬರುತ್ತೆ, ಆ ರೀತಿ ಆಗ್ತದೆ. ಹಿಂಗೆ ಆ ಫೀಲ್ಡ್ ಅನ್ನುವಂಥ ವಿಷ್ಣು ಅನ್ನುವಂಥ ತತ್ವ ಎಲ್ಲ ಹಿಡಿದಿಟ್ಟಿರುವಂತ ಸಂಕೇತ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇರುವಂತದ್ದು ಆ ಒಂದು ಸಂದರ್ಭ ಬಂದಾಗ, ಆ ನರಸಿಂಹನ ಒಂದು ಆ ಭಕ್ತಿಯಿಂದ ಪ್ರಹ್ಲಾದ ಕೇಳ್ಕೊಂಡಾಗ ಅಲ್ಲಿ ಅದು ಆ ಫೀಲ್ಡ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಹಿಂಗೆ ನಾ ಹೇಳಿದ ವಿಷ್ಣು ಎಲ್ಲ ಕಡೆ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಎಲ್ಲಿಂದ ಬರೋದು, ಸೃಷ್ಟಿಯ ಪ್ರತಿ ಕಣದಲ್ಲಿ ಯಾವ ಕಣದಿಂದ ಬೇಕಾದ್ರೂ ಪ್ರಕಟ ಆಗ್ಬೋದು. ಎಲ್ಲ ದೇವಾಲಯಗಳು ಬರೀ ವಿಷ್ಣು ಅಂತ ಎಲ್ಲ ದೇವಾಲಯ ದೇವತೆಗಳ ಪ್ರಕಟವೂ ಕೂಡ ಇದೆ. ಕ್ವಾಂಟಮ್ ಲೀಪ್ ಅಂತ ಹೇಳಿ, ಕ್ವಾಂಟಮ್ ಲೀಪ್ ಮೂಲಕನೇ ಪ್ರಕಟ ಆಗುವಂಥದ್ದು. ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಈಗ ಪ್ರಕಟ ಆಗುವ ಅಥವಾ ಜಾಗ ಸಂದರ್ಭ ಒಂದು ಭಾವನಾತ್ಮಕವಾಗಿ ಅಥವಾ ತಪಸ್ಸಿನ ಒಂದು ಸಾಧನೆಯಿಂದ ಅಥವಾ ಯಾವುದೋ ಒಂದು ಪುಣ್ಯ ಕ್ಷೇತ್ರದಲ್ಲಿ ಏನಾದ್ರೂ ಈ ತರ ಆಗುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಎನರ್ಜಿನ ಆ ಒಂದು ಇಂಟೆನ್ಸಿಟಿ ರೈಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಸುಮ್ಮನೆ ಪ್ರಕಟ ಆಗಿಲ್ಲ. ನೋಡಿ, ಈಗ ರೇಣುಕಾ ಅವರು ರೇಣುಕಾಚಾರ್ಯರು ಶಿವಲಿಂಗದಿಂದನೇ ಉದ್ಭವ ಆದ್ರು. ಅಂದ್ರೆ ಅಲ್ಲೇ ಎನರ್ಜಿ ಒಂದು ಇಂಟೆನ್ಸಿಟಿ ಇದೆ. ಆಮೇಲೆ ಯಾರೋ ಒಬ್ರು ತಪಸ್ಸು ಮಾಡಿದಾಗ ಅವರ ಎನರ್ಜಿನ ಇಂಟೆನ್ಸಿಟಿ ರೈಸ್ ಮಾಡ್ತಾ ಇದ್ರೆ ಅಲ್ಲಿ ದೇವರು ಪ್ರಕಟ ಆಗ್ತಾ ಇದ್ದಾನೆ. ಇಲ್ಲಿ ಭಕ್ತ ಪ್ರಹ್ಲಾದರು ಭಕ್ತಿಯ ಪರಾಕಾಷ್ಠೆಯಿಂದ ಎನರ್ಜಿ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ, ಅವಾಗ ಅಲ್ಲಿ ದೇವರು ಪ್ರಕಟ ಆಗ್ತಾ ಇದ್ದಾನೆ. ಅಂದ್ರೆ ಪ್ರಕಟ ಆಗ ಒಂದು ಸಂದರ್ಭದಲ್ಲಿ ಆ ಇಂಟೆನ್ಸಿಟಿ ರೈಸ್ ಆಗ್ಬೇಕಾ ಅಂತ. ಅಂದ್ರೆ ಅದು ಅವ್ರಿಗೆ ಅವಶ್ಯಕತೆ ಇದೆ, ದೇವರಿಗೆ ಅವಶ್ಯಕತೆ ಅಲ್ಲ ಅನ್ಸುತ್ತೆ. ಬಟ್ ಆ ಒಂದು ಕಾರಣದಿಂದ ಅವರು ದೇವರು ಇಲ್ಲಿ ಸೃಷ್ಟಿ ಅಂದ್ರೆ ನಮ್ಮ ಮುಂದೆ ಬರಕ್ಕೆ ಅದೊಂದು ಕಾರಣ ಆಗುತ್ತಾ ಅಂತ. ಇಂಟೆನ್ಸಿಟಿ ರೈಸ್ ಮಾಡಿದಾಗ ಬರೋದು ಫಿಸಿಕಲ್ ಆಬ್ಜೆಕ್ಟ್ಸ್ ಒಂದು ಇಂಟೆನ್ಸಿಟಿ ರೈಸ್ ಮಾಡಿದಾಗ ಎನರ್ಜಿ ಬರ್ತದೆ. ಈಗ ಪ್ರಕಟ ಆಗಿದ್ರೆ ಎನರ್ಜಿನೇ ಹೌದು, ಬೇರೆ ನಾವೇನು ತೊಗೊಳಕ್ ಎಲ್ಲೋ ಶಕ್ತಿನೇ ಬರ್ತಾ ಇರೋದಲ್ಲಿ. ಆ ಶಕ್ತಿಗಳು ಬರ್ಬೇಕಾದ್ರೆ ಇಂಟೆನ್ಸಿಟಿ ಇರೋ ಜಾಗದಲ್ಲಿ ಮಾತ್ರ ಬರುತ್ತೆ ಅನ್ನೋದಕ್ಕಿಂತ, ಈಗ ಎಲ್ಲರಲ್ಲಿ ನಾವು ಜ್ಯೋತಿರ್ಲಿಂಗಗಳಿದೆ, ಕಾಶಿ ವಿಶ್ವನಾಥರಿಂದ ವಿಶ್ವನಾಥ್ಯರು ಪ್ರಕಟ ಆದ್ರು ಅಂತ ಹೇಳ್ತಾರೆ. ಹಾಗೆ ನಮ್ಮ ಒಂದು ಉಜ್ಜಯಿನಲ್ಲಿ ವಟಕ್ಷೇತ್ರ ಸಿದ್ದೇಶ್ವರ ಲಿಂಗ ಅಂತ ಇದೆ, ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಇದೆ. ಹಿಂಗೆ ಅಲ್ಲಿ ಎನರ್ಜಿ ಕೇಂದ್ರೀಕೃತವಾಗಿರುತ್ತೆ, ಶಕ್ತಿ ಇರುತ್ತೆ ಸರಿ. ಆ ಶಕ್ತಿಯಿಂದಲೇ ಬಂದ್ರು ಅನ್ನೋದು ಸುಳ್ಳು. ಯಾಕಂದ್ರೆ ಅವರು ಅಲ್ಲಿ ಅನುಗ್ರಹದ ಮೂಲಕ ಬರುವಂತದ್ದು, ಶಕ್ತಿಯಿಂದ ಅವರು ಬಂದಿಲ್ಲ. ಬಟ್ ಆ ಶಕ್ತಿ ಅವ್ರಿಗೆ ಅಂದ್ರೆ ಅವ್ರಿಗೇನು ಅಡೆತಡೆ ಅಂತ ಅಲ್ಲ. ಅದು ಅಂದ್ರೆ
ಅದು ಮನುಷ್ಯನಿಗೆ ಆ ಒಂದು ಸ್ಪೇಸ್ ಅಲ್ಲಿ ಬರಕ್ಕೆ ಅವನಿಗೆ ಸೂಕ್ತವಾಗಿತ್ತ ಅಂತ. ಅಂದ್ರೆ ಒಂದು ರೀತಿಯಲ್ಲಿ ಅದ ಶಕ್ತಿಯನ್ನ ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ರಿಸೀವ್ ಮಾಡ್ಕೊಳ್ಳೋದು ಕೆಪಾಸಿಟಿ ಇರುವಂತ ಕಡೆ ಅಲ್ಲಿ ಪ್ರಕಟ ಆಗ್ತಾರೆ. ಇಲ್ಲಿ ನರಸಿಂಹನ್ ನೋಡಿದ್ರೆ ಅಲ್ಲಿ ಒಂದು ಸಾಮಾನ್ಯ ಕಂಬ, ಹೌದು ಹೌದು ಸಾಮಾನ್ಯ ಕಂಬ, ಅಲ್ಲಿ ಶಕ್ತಿ ಏನೂ ಇರಲಿಲ್ಲ. ಅಲ್ಲ, ಬಟ್ ಅಲ್ಲಿ ಇವನ ಪ್ರಹ್ಲಾದನ ಭಕ್ತಿಯ ಇಂಟೆನ್ಸಿಟಿ, ಹೌದು, ಅವನು ಭಕ್ತಿಯ ಒಂದು ಭಾವ ಇದೆಯಲ್ಲ, ಅದು ಅಲ್ಲಿ ಬರೋ ತರ ಮಾಡ್ತಾನೆ ಅಷ್ಟೇ. ಅಲ್ಲ, ಭಕ್ತಿಯನ್ನ ನಾವೇನಂತ ಕರಿತೀವಿ ನಮ್ಮ, ಅಂದ್ರೆ ಆ ಕಂಬದೊಳಗೆ ಅದೇನ್ ಚೇಂಜ್ ಮಾಡ್ಲಿಲ್ಲ ಇವನ್ ಭಕ್ತಿ ಕಂಬಕ್ಕೇನೋ ಎನ್ಹಾನ್ಸ್ ಮಾಡ್ಲಿಲ್ಲ, ಏನೋ ಮಾಡ್ಲಿಲ್ಲ. ಬಟ್ ಭಕ್ತಿ ವಿಷ್ಣುವನ್ನ ಎಲ್ಲ ಕಡೆ ಇದಾನಪ್ಪ ಏನ್ ತೋರಿಸಿದ್ರು ಅಲ್ಲಿಂದ ಬರಕ್ ರೆಡಿ ಇರೋ ತರ ಮಾಡ್ದ. ಆ ಭಕ್ತಿ ಆ ರೀತಿ ಒಂದು ಭಕ್ತಿ ಇರ್ಬೋದು, ಅಥವಾ ನಮ್ಮ ಸಾಧನೆಗಳೆಲ್ಲ ನಾವು ಮಾಡ್ತೀವಲ್ಲ, ಆಧ್ಯಾತ್ಮಿಕ ಸಾಧನೆಗಳನ್ನ, ಇವೆಲ್ಲ ನಮ್ಮ ಪ್ಯೂರಿಫಿಕೇಶನ್ ಮಾತ್ರ. ನಾವು ಎಷ್ಟು ಶುದ್ಧ ಆಗ್ತೀವಿ, ಅವನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ನಾವು ತಯಾರು ಮಾಡ್ಕೊಳ್ತೀವಿ. ನಾವು ತಯಾರಾದಾಗ ಅಲ್ಲಿ ಅನುಗ್ರಹ ಬರುತ್ತೆ. ಅಂದ್ರೆ ನಾವು ಅವೈಲೇಬಲ್ ಆಗ್ಬೇಕು, ನಾವು ಅವೈಲೇಬಲ್ ಆಗ್ಬೇಕು. ಈಗ ಇನ್ನೊಂದು ತಗೊಂಡ್ರೆ ನಾವು ರೇಡಿಯೋ ತಗೊಂಡ್ರೆ ರೇಡಿಯೋ ಎಕ್ಸಾಂಪಲ್, ಹಿಂದಿನ ಕಾಲದ ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲ ಫ್ರೀಕ್ವೆನ್ಸಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ಫ್ರೀಕ್ವೆನ್ಸಿ ಟ್ಯೂನ್ ಆದಾಗ ಮಾತ್ರ ಆ ರೇಡಿಯೋ ಬರುತ್ತೆ. ಹೌದು 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 ಹೌದು. ಹಂಗೆ ಆ ಟ್ಯೂನಿಂಗ್ ಪ್ರೋಸೆಸ್ ಅಷ್ಟೇ. ಅಂದ್ರೆ ಶಕ್ತಿ ನಾವು ಸಿದ್ಧ ಆಗೋದು, ನಾವು ಆ ಶಕ್ತಿಯನ್ನು ಹೆಚ್ಚು ಮಾಡಲ್ಲ, ಕಡಿಮೆ ಮಾಡಲ್ಲ, ನಾವು ಸಿದ್ಧ ನಾವು ಸಿದ್ಧ ಆದಾಗ ಇಂಟೆನ್ಸಿಟಿ ಅಂತ ನಾವೇನೋ ಮಾಡ್ತಿದೀವಿ ಅಂತಲ್ಲ, ನಾವ್ ರೆಡಿ ಆಗ್ತಾ ಇದೀವಿ ಅಷ್ಟೇ. ಹಂಗೆ ವಿಷ್ಣು ಹಾಗಾಗಿ ಬಂದ. ಮತ್ತೆ ಆ ರೀತಿ ಯಾಕೆ ನಾವು ಅದರಲ್ಲಿ ರೇಣುಕಾಚಾರ್ಯರ ಉದ್ಭವನ್ನೇ ನಾವು ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಲಿಂಗದ ಮೂಲಕ ಅಂತ ಹೇಳಿದಾಗ, ಅದು ನಮ್ಮ ಪರಂಪರೆಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಬಂದಾಗ, ಯಾವ ಪರಂಪರೆ ಆದ್ಮೇಲೆ ಯಾವ ಪರಂಪರೆ ಬಂತು ಅಂತ ಎಲ್ಲವನ್ನು ಅಧ್ಯಯನ ಮಾಡ್ತಾ ಹೋದಾಗ, ಬಹುಶಃ ಅದು ನಾವು ಪೌರಾಣಿಕವಾಗಿ ನೋಡಿದಾಗ ಮನುಷ್ಯನ ಮುಂದೆ ಅದಾದಂತ ಮೊದಲ ಘಟನೆ ಅದು, ಮೊದಲ ಪ್ರಕಟ ಘಟನೆ ಅದು, ಮೊದಲು ಪ್ರಕಟ ಆದಂತಹ ಘಟನೆ ಅದು ಅಂತ ಹೇಳಿ ನಾವು ಅದನ್ನ. ಹೌದಾ? ಅಂದ್ರೆ ಸುಮಾರು ದೇವತೆಗಳೆಲ್ಲ ಸುಮಾರು ಜನ ತಪಸ್ ಮಾಡಿದಾಗ ಪ್ರಕಟ ಎಲ್ಲ ಆಗಿದಾರಲ್ಲ ಸರ್? ಪ್ರಕಟ ಆಗಿದ್ದಾರೆ. ನಾವೆಲ್ಲದಕ್ಕಿಂತ ಮೊದಲಿನ ಘಟನೆ ಇಲ್ಲ, ಎಲ್ಲದಕ್ಕಿಂತ ಪೂರ್ವದಲ್ಲಿ. ಯಾಕಂದ್ರೆ ನಾವು ಅಗಸ್ತ್ಯ ಋಷಿನ ನಾವು ನೋಡಿದ್ರೆ ಬೇರೆ ಬೇರೆ ಒಂದು ಸಂವತ್ಸರ ನಾವು ನೋಡ್ತಾ ಬರ್ತೀವಿ. ಬೇರೆ ಬೇರೆ ಒಂದು ಕಲ್ಪದಲ್ಲಿ ಒಂದು 14 ಮನ್ವಂತರಗಳು ಬರುತ್ತೆ. 14 ಮನ್ವಂತರಗಳಲ್ಲಿ ಮೊದಲ ಮನ್ವಂತರ ಸ್ವಯಂಭೂ ಮನ್ವಂತರ ಅಂತ. 14 ಮನ್ವಂತರ ಅದು ಹೆಂಗೆ ಅಂತ ಸ್ವಯಂಭೂ ಮನ್ವಂತರ. ಈಗ ನಮ್ಮ ಚತುರ್ಯುಗ ಇದೆ, 4 ಯುಗ ಇದೆ. 4 ಯುಗದಲ್ಲಿ ಕಲಿಯುಗದ ಸ್ಪ್ಯಾನ್ 4,32,000 ವರ್ಷಗಳು ಅಂತ ಹೇಳ್ತೀವಿ. ಅದು ಹಾಗೆ 2 ಪಟ್ಟು ಬಂದು ದ್ವಾಪರ, 2 ಪಟ್ಟು ತ್ರೇತ, ಹಿಂಗೆ ಹೋಗ್ತದೆ. ಈ 4 ಯುಗಗಳು ಕಲಿಯುಗ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಸತ್ಯಯುಗ ಆರಂಭ ಆಗುತ್ತೆ. ಸೈಕಲ್ ರಿಪೀಟ್ ಆಗುತ್ತೆ. ರಿಪೀಟ್ ಆದಾಗ 71 ಬಾರಿ ರಿಪೀಟ್ ಆದ್ರೆ ಒಂದು ಮನ್ವಂತರ ಆಗುತ್ತೆ. 71 ಸರಿ ರಿಪೀಟ್ ಆಗ್ಬೇಕು, ಎಷ್ಟು ಲಕ್ಷ ಒಂದು ಮನ್ವಂತರ. ಈಗ ಎಷ್ಟನೇ ಮನ್ವಂತರ ಸರ್? ಇಂತ 14 ಮನ್ವಂತರಗಳು ಬಂದ್ರೆ, 14 ಮನ್ವಂತರಗಳು ಬಂದಾಗ ಒಂದು ಕಲ್ಪ ಆಗುತ್ತೆ. ಈಗ 7ನೇ ಮನ್ವಂತರದಲ್ಲಿ ಇದೀವಿ. 7ನೇ ಮನ್ವಂತರದಲ್ಲಿ ಇದೀವಿ. ಈ 7ನೇ ಮನ್ವಂತರದಿಂದ ನಾವು ನೋಡ್ತಾ ಹೋದ್ರೆ ಒಂದೊಂದು ಮನ್ವಂತರಕ್ಕೂ ಕೂಡ ಒಂದೊಂದು ಇದಕ್ಕೂ ಸಪ್ತಋಷಿಗಳು ಬೇರೆ ಬೇರೆ ಆಗ್ತಾ ಇರ್ತಾರೆ. ಸಪ್ತಋಷಿಗಳು ಬೇರೆ ಬೇರೆ ಬರ್ತಾರೆ. ಅಗಸ್ತ್ಯ ಯಾರು ಅಂತ ಹೇಳಿದ್ರೆ, ಮೊದಲನೇ ಮನ್ವಂತರ ನಾವು ಹೆಂಗೆ ವರ್ಷಕ್ಕೊಂದು ಹೆಸರು ಕೊಡ್ತೀವಲ್ಲ, ಮನ್ವಂತರಕ್ಕೂ ಹೆಸರುಗಳಿವೆ. ಆ ಮೊದಲನೇ ಮನ್ವಂತರದ ಹೆಸರು ಸ್ವಯಂಭುವ ಮನ್ವಂತರ ಅಂತ. ಸ್ವಯಂಭುವ ಮನ್ವಂತರ ಅಂತ. ಇದು ವೈವಸ್ವತ ಮನ್ವಂತರ ಅಂತ ನಾವು ಹೇಳಿರುವಂತದ್ದು. ವೈವಸ್ವತ ಮನ್ವಂತರ ಅಂತ. ಸ್ವಯಂಭುವ ಮನ್ವಂತರ ಮೊದಲನೇ ಮನ್ವಂತರ ತಾನಾಗೆ ಹುಟ್ಟಿರೋದು. ಆ ಸಮಯದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬ ಪುಲಸ್ತ್ಯ ಅಂತ ಋಷಿ. ಆ ಪುಲಸ್ತ್ಯ ಋಷಿಯ ಮಗ ಅಗಸ್ತ್ಯ. ಅಂದ್ರೆ ಈ ಎಲ್ಲ ಋಷಿ ಪರಂಪರೆಗಳನ್ನ ನಾವು ಮೂಲ ನೋಡ್ತಾ ಹೋದ್ರೆ ಅಲ್ಲಿ ಅಗಸ್ತ್ಯ ಅಂತ ಹೇಳೋದು ಮೊದಲನೇ ಸಂವತ್ಸರದ ಸಪ್ತರ್ಷಿಗಳ ಮಗ. ಅಲ್ಲಿ ಪ್ರಕಟ ಆಗಿರೋದು. ಅಲ್ಲಿಗೆ ಯೋಗದ ಸಿದ್ಧಿಗಳಲ್ಲಿ ಆಕಾಶಗಮನ ಸಿದ್ಧಿ ಅಂತ ಹೇಳ್ತೀವಿ. ಇದನ್ನ ಈ ಸೈಂಟಿಫಿಕ್ ಆಗಿ ಏನಂತ ಹೇಳ್ತೀವಿ ನಾವು, ಟೆಲಿಪೋರ್ಟೇಷನ್ ಅಂತ ಹೇಳ್ತೀವಿ, ಕ್ವಾಂಟಮ್ ಟನಲಿಂಗ್ ಅಂತ ಹೇಳ್ತೀವಿ, ಕ್ವಾಂಟಮ್ ಲೀಪ್ ಅಂತ ಹೇಳ್ತೀವಿ. ಆದ್ರೆ ಇದರಲ್ಲಿ ಸಂಸ್ಕೃತದಲ್ಲಿ ಆಕಾಶಗಮನ ಸಿದ್ಧಿ ಅಂತ. ಆಕಾಶಗಮನ ಸಿದ್ಧಿ ಮೊದಲ ಬಾರಿ ಆ ಅಗಸ್ತ್ಯನಿಗೆ ಪ್ರಕಟ ಆಗಿದ್ದು ಒಂದು ಸ್ವಯಂಭೂ ಮನ್ವಂತರದ ಘಟನೆ ಇದೆ. ಹಾಗಾಗಿ ಎಲ್ಲದಕ್ಕೂ ಮೂಲ ಅಂತ ನಾವು ಫಸ್ಟ್ ಅಗಸ್ತ್ಯರ ಮುಂದೆ ಪ್ರಕಟ ಆಗಿದ್ದು. ಅಗಸ್ತ್ಯರ ಮುಂದೆ ಈ ಸಿದ್ಧಿಯನ್ನು ಪ್ರದರ್ಶನ ಆಯ್ತು. ಸಿದ್ಧಿ ರೇಣುಕರು ಪ್ರಕಟ ಆಗೋದು. ಅಗಸ್ತ್ಯರು ಬಟ್ ಅಗಸ್ತ್ಯರು ಈಗೂ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ಸುಮಾರು ಕೆಲಸ ಮಾಡಿದ್ದಾರೆ. ಯಾವ ಕಾಲಘಟ್ಟದವರು ಸರ್ ಅಗಸ್ತ್ಯರು? ಅಲ್ಲಿ ಫಸ್ಟ್ ಮನ್ವಂತರದಲ್ಲಿ ಇದ್ರು. ಈಗ ಮತ್ತೆ ಸುಮಾರು ಎಷ್ಟು ವರ್ಷಗಳ ಹಿಂದೆ ಇಲ್ಲೂ ಎಲ್ಲ ಬಹಳಷ್ಟು ಅಗಸ್ತ್ಯರು ಅಂದ್ರೆ ಚಿರಂಜೀವಿಗಳಲ್ಲೊಬ್ರು ಅವರು ಅಗಸ್ತ್ಯರು ಅಂತ ಹೇಳಿ. ಹಾಗಾಗಿ ಅಗಸ್ತ್ಯರು ಈಗೂ ಇದ್ದಾರೆ ಅಂತ ನಂಬಿಕೆ ಇದೆ. ದರ್ಶನಗಳು ಆಗಿದೆ ಎಷ್ಟೋ ಜನಕ್ಕೆ. ನಂಬಿಕೆ ಎಲ್ಲ ಇದ್ದಾರೆ. ಈಗ ಶಂಕರಾಚಾರ್ಯರು ಬಂದು 8ನೇ ಶತಮಾನದಲ್ಲಿ ಅವ್ರ ಬಾಲ್ಯದಲ್ಲಿ
ಅಲ್ಲಿ ಹೋಗಿ ಅಗಸ್ತ್ಯರ ದರ್ಶನ ಆಗುತ್ತೆ, ಅಗಸ್ತ್ಯರು ಶಂಕರಾಚಾರ್ಯ ದರ್ಶನ ಆಗುತ್ತೆ. ಹೌದು. ಶಂಕರಾಚಾರ್ಯ ಜೀವನ ಚರಿತ್ರೆಯಲ್ಲೂ ಅಗಸ್ತ್ಯರ ಭೇಟಿಯಾಗಿ ಬರುತ್ತೆ. ಸಿದ್ಧ ಪರಂಪರೆ ಅಂತ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಜನ ತಮಿಳುನಾಡಲ್ಲೂ ಸಿದ್ಧರು. ಹೌದು. ಅಲ್ಲಿ ಸಿದ್ಧರು ಎಲ್ಲ ಬರ್ತಾರೆ. ಅಲ್ಲಿ ಸಿದ್ಧರಲ್ಲೂ ಕೂಡ ಈಗಲೂ ಕೂಡ ಬಹಳಷ್ಟು ಜನ ಅಗಸ್ತ್ಯರು ನೋಡಿದೀವಿ ಅಂತ ಹೇಳ್ತಾರೆ. ಸಿದ್ಧರು ಈಗಲೂ ಬಗ್ಗಿರೋಷ್ಟು ಜನ ಇದ್ದಾರೆ. ಅವರು ಎಲ್ಲ ಸದಾಕಾಲದಲ್ಲಿ ಇದ್ದಂಥವ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ಪರಂಪರೆಗಳನ್ನು ನಾವು ನೋಡ್ತಾ ಹೋದ್ರೆ ಮೊದಲ ಪರಂಪರೆ ನಮ್ಮ ದೇಶದ ಆಧ್ಯಾತ್ಮಿಕದ ಮೊದಲ ಪರಂಪರೆ ಸಿದ್ಧ ಪರಂಪರೆ ಅಂತ ಆ ಸಿದ್ಧರು ಅಂತ ಅವಾಗ ಆರಂಭ ಆಗುತ್ತೆ. ಸ್ವಯಂಭೂ ಮನ್ವಂತರದಲ್ಲಿ ಸಿದ್ಧ ಅಗಸ್ತ್ಯರ ಮೊದಲನೇ ಮನ್ವಂತರದಲ್ಲೇ ಸಿದ್ಧರ ಪರಂಪರೆ. ಸಿದ್ಧರು ಅಂದ್ರೆ ಯಾರು ಅಂದ್ರೆ ಯೋಗದ ಸಿದ್ಧಿಯನ್ನು ಪಡೆದವರು ಅಂತ, ಯೋಗದ ಸಿದ್ಧಿಯನ್ನು ಮಾಡ್ಕೊಳ್ಳೋದು ಅಂತ. ಆ ಸಿದ್ಧ ಪರಂಪರೆ ಆಗದ ಅಗಸ್ತ್ಯರು ಏನೋ ಒಂದು ಸಿದ್ಧಿಸಿದೆ ಅವರಿಗೆ. ಆ ಸಿದ್ಧಿಗೆ ಅಗಸ್ತ್ಯರಿಗೆ ಸಿದ್ಧಿಸ್ತು. ಎಲ್ಲ ಅಷ್ಟಮಹಾಸಿದ್ಧಿಗಳು ಅಂತ ಹೇಳ್ತೀವಲ್ಲ, ಅಷ್ಟಮಹಾಸಿದ್ಧಿಗಳು ಸಿದ್ಧಿಸ್ತು. ಆ ಸಿದ್ಧಿಸಲಿಕ್ಕೆ ಗುರು ಯಾರು ಅಂತ ಹೇಳಿದ್ರೆ ರೇವಣ ಸಿದ್ಧ, ರೇಣುಕ ಅಂತ. ಈ ಸಿದ್ಧರೇ ಅವರಿಗೆ ಗುರು ಅಗಸ್ತ್ಯರಿಗೆ. ಹಂಗಾಗಿ ಆಗಿನ ಕಾಲದಲ್ಲಿ ನಮ್ಮ ಒಂದು ಮೂಲವನ್ನು ನೋಡ್ತಾ ಬಂದ್ರೆ ಅವರಲ್ಲೇ ಅಲ್ಲೇ ಮೂಲವಾಗಿ ಉದ್ಭವ ಆದ್ರು ಅಂತ ಹೇಳಿ ಅವ್ರಿಗೆ ಒಂದು ರೇಣುಕರು ಉದ್ಭವ ಆದ್ರು. ಮತ್ತೆ ಅಲ್ಲಿ ಒಂದು ಪ್ರಕಟ ಆಯ್ತು. ಹಂಗೆ ಎಲ್ಲ ದೇವತೆಗಳು ಪ್ರಕಟ ಆಗ್ತಿರೋದು ಬಹಳ ನಿರಂತರವಾದ ಒಂದು ಪ್ರಕ್ರಿಯೆ. ಇದನ್ನು ವಿಶದವಾಗಿ ನೋಡ್ಬೋದು. ವಿಷ್ಣು ಪ್ರಕಟ ಆಗಿರೋದು ಹಲವಾರು ಈ ಪ್ರಕಟ ಅವರ ಒಂದು ಜೀವನ ಚರಿತ್ರೆಯಲ್ಲ, ರೇಣುಕಾಚಾರ್ಯರ ಜೀವನ ಚರಿತ್ರೆಯಲ್ಲೇ ಕೂಡ ಒಂದು ಲೀಲೆಗಳೆಲ್ಲ ಬರ್ತಾ ಹೋಗುತ್ತೆ. ಅದು ಮತ್ತೆ ವಿಷಯ ಡೀಟೇಲ್ ಆಗಿ ಪ್ರಕಟ ಆಗೋದು ವೈಜ್ಞಾನಿಕವಾಗಿ ಸಾಧ್ಯವಿದೆ. ಆಮೇಲೆ ಪ್ರಕಟ ಅನ್ನೋದು ಆ ಸಂದರ್ಭಕ್ಕೆ ತಕ್ಕಂಗೆ ಆ ಒಂದು ಪರ್ಟಿಕ್ಯುಲರ್ ಶಕ್ತಿ ಯಾವುದೇ ದೇವತೆಗಳಿರ್ಬೋದು, ಋಷಿ ಮುನಿಗಳಿರ್ಬೋದು, ಆ ಸಂದರ್ಭಕ್ಕೆ ತಕ್ಕಂಗೆ ಅವರು ಆ ಒಂದು ಸ್ಥಳದಲ್ಲಿ ಪ್ರಕಟ ಆಗಿದ್ದಾರೆ. ಅದೇ ಲೀಲೆ ಅದೊಂಥರ. ಅದೇ ರೀತಿ ಕಂಬದಿಂದಲೂ ಕೂಡ ವಿಷ್ಣು ಪ್ರಕಟ ಆಗಿ ನಾನು ಎಲ್ಲ ಕಡೆ ಇದೀನಪ್ಪ ಅನ್ನುವುದನ್ನ ಒಂಥರ ಪ್ರೂವ್ ಮಾಡೋ ರೀತಿ ನಡೆದಿರುವಂತ ಘಟನೆ. ಹಾಗಾಗಿ ವಿಷ್ಣು ಎಲ್ಲಿಂದ ಬೇಕಾದ್ರೆ ಪ್ರಕಟ ಆಗಬಹುದು. ಇಲ್ಲಿಂದ ಪ್ರತಿಯೊಂದು ಕಣದಲ್ಲಿ ಯಾವ ಕಣದಲ್ಲಿ ಬೇಕಾದ್ರೆ ವಿಷ್ಣು ಪ್ರಕಟ ಆಗ್ಬೋದು. ಆ ಪ್ರಕಟ ಆಗುವ ರೀತಿ ನಾವು ಸಿದ್ಧ ಆದ್ರೆ ನಮ್ಮ ಎದುರಿಗೆ ಇವಾಗ ಪ್ರಕಟ ಆಗ್ತಾನೆ. ವಿಷ್ಣು ಮಾತ್ರ ಅಲ್ಲ, ಎಲ್ಲವೂ ಕೂಡ ಫೀಲ್ಡ್ಗಳು, ಎಲ್ಲ ಕಡೆ ಇರುವಂತ ಸರ್ವಾಂತರ್ಯಾಮಿಗಳು. ಎಲೆಕ್ಟ್ರಾನ್ ಮಾಯ ಆಗಿ ಪ್ರಕಟ ಆದಂಗೆ ಎಲ್ಲಾ ಫೀಲ್ಡ್ಗಳು ಇರೋದ್ರಿಂದ ನಾವು ಎಲ್ಲ ಕಡೆ ಪ್ರಕಟ ಆಗ್ಬೋದು ಅಂತ. ಪ್ರಕಟ ಆಗ್ಲಿಕ್ಕೆ ಎಲ್ಲಾ ಶಕ್ತಿಗಳಿಗೂ ಸಾಧ್ಯತೆ ಇದೆ. ಸರಿ ಸರ್, ಆಯ್ತು.